ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಹುಮ್ನಾಬಾದ್ ತಾಲೂಕಿನ ದುಬ್ಬಲ್ಗುಂಡಿ ಗ್ರಾಮದ ಜಗದ್ಗುರು ರೇವಣಸಿದ್ದೇಶ್ವರ ಗುಡ್ಡದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸದ ನಿಮಿತ್ತವಾಗಿ ಶ್ರೀ ರೇವಣಸಿದ್ದೇಶ್ವರ ಗುಡ್ಡದಲ್ಲಿ ಆಗಸ್ಟ್ 26 ಮಂಗಳವಾರ ದಿವಸದಂದು ಮಹಾಪ್ರಸಾದ ನಿರ್ವಹಿಸಲಾಗಿದೆ. ಕಾರ್ಯಕ್ರಮ ಜರುಗಲಾಗುತ್ತದೆ. ಈ ಕಾರ್ಯಕ್ರಮಕ್ಕೆ ಶ್ರೀ ಭಾರತ ಸೇವಾ ಸಮಿತಿಯ ಪರಮ ಪೂಜ್ಯರಾದಂತಹ ಶ್ರೀ ಹವಾಯಿ ಮಲ್ಲಿನಾಥ ಮಹಾರಾಜರು ಹಾಗೂ ಶ್ರೀ ಬಾಲತಪಸ್ವಿ ಅಭಿನವ ಶಂಕರಲಿಂಗ ಮಹಾರಾಜರು, ಸ್ವಂತ ಪರಮ ಪೂಜ್ಯ ಹಿರಿನಾಂಗವ್ ಹಾಗೂ ಚಿಕ್ಕಮಠ ಶ್ರೀಗಳು ಹಾಗೂ ತಡೋಳು ಶ್ರೀಗಳು ಇನ್ನೂ ಹಲವಾರು ಮಠಾಧೀಶರು ಪಾಲ್ಗೊಳ್ಳಲಿದ್ದಾರೆ ಎಂದು ದೇವಾಲಯ ಸಮಿತಿಯ ಅಧ್ಯಕ್ಷರಾದ ದಯಾನಂದ ಸ್ವಾಮಿ ದುಬ್ಬಲ್ಗುಂಡಿ, ಸುಭಾಷ್ ಕೆನೆಡೆ, ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರು ಹಾಗೂ ಕಾಶಿನಾಥ್ ಬೆಟ್ಟದ್ ಉಪಸ್ಥಿತರಿದ್ದರು. ಹುಮ್ನಾಬಾದ್ ತಾಲೂಕಿನ ಶ್ರೀ ಕ್ಷೇತ್ರ ದುಬ್ಬಲ್ಗುಂಡಿ ಸೀಮೆಯಲ್ಲಿ ಬರ್ತಕ್ಕಂಥ ಶ್ರೀ ರೇವಣಸಿದ್ದೇಶ್ವರ ಗುಡ್ಡದಲ್ಲಿ ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಗುಡ್ಡದಲ್ಲಿ ಖಾಂಡಿನ ವ್ಯವಸ್ಥೆ ಮಾಡಲಾಗಿದೆ. ನಾಳೆ ಇದು 26ನೇ ತಾರೀಕು ಇಲ್ಲಿ ಶ್ರೀ ರೇವಣಸಿದ್ದೇಶ್ವರ ಗುಡ್ಡದಲ್ಲಿ ಒಂದು ಭವ್ಯವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮ ಎಂದರೆ ಶ್ರೀಗಳ ಒಂದು ಆಗಮನ ಇದೆ. ಪರಮ ಪೂಜ್ಯ ಶ್ರೀ ಹವಾಯಿ ಮಲ್ಲಿನಾಥ ಮುಕ್ತಿಯವರು ಕೂಡ ಬರ್ತಲಿದ್ದಾರೆ. ಅದೇ ತರ ಶಂಕರಾನಂದ ಮಹಾ ಸ್ವಾಮಿಗಳು ಸ್ವಂತ ಅವರು ಕೂಡ ಬರ್ತಲಿದ್ದಾರೆ. ಅದೇ ತರ ಮತ್ತೆ ನಮ್ಮ ಹಿರಿನಾಗವ ಶ್ರೀಗಳು ಕೂಡ ಬರ್ತಲಿದ್ದಾರೆ, ತಡೋಳ ಶ್ರೀಗಳು ಕೂಡ ಬರ್ತಲಿದ್ದಾರೆ. ಅದಕ್ಕಾಗಿ 26ನೇ ತಾರೀಕು ಮಂಗಳವಾರ ದಿವಸ ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರ ಗುಡ್ಡದಲ್ಲಿ ಭವ್ಯವಾದ ಒಂದು ಜಾತ್ರೆ ಕೂಡ ನಡೀತಲಿದೆ. ಅದಕ್ಕೆ ಸಕಲ ಭಕ್ತಾದಿಗಳು ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರು, ದುಬ್ಬಲ್ಗುಂಡಿ ಗ್ರಾಮಸ್ಥರು ಈ ಗುಡ್ಡದಲ್ಲಿ ಜಗದ್ಗುರು ರೇವಣಸಿದ್ದೇಶ್ವರ ಖಾಂಡಿನಲ್ಲಿ ಹಾಗೂ ಪರಮ ಪೂಜ್ಯರ ಪ್ರವಚನದಲ್ಲಿ ಭಾಗವಹಿಸಿ ಪುನೀತರಾಗಬೇಕು. ಅದೇ ತರ ಇಲ್ಲಿ ಗುಡಿಯ ಒಂದು ಅಧ್ಯಕ್ಷರಾದ ನಮ್ಮ ದಯಾನಂದ ಸ್ವಾಮಿಗಳು ಅವರ ಅಧ್ಯಕ್ಷತೆಯಲ್ಲಿ ಶ್ರೀಗಳ ಒಂದು ಪ್ರವಚನ ಕಾರ್ಯಕ್ರಮ ಇದೆ. ಅದೇ ತರ ಖಾಂಡ್ ಪ್ರತಿ ವರ್ಷದಂತೆ ಖಾಂಡ್ ಕೂಡ ಇದೆ. ಎಲ್ಲಾ ಭಕ್ತರು ಬಂದು ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರ ಒಂದು ದರ್ಶನ ಪಡೆದು ಪುನೀತರಾಗಬೇಕು. ಪ್ರಸಾದವನ್ನು ಪಡೆದು ಜಗದ್ಗುರುಗಳು ಹಾಗೂ ಪರಮ ಪೂಜ್ಯ ಹವಾಯಿ ಮಲ್ಲಿನಾಥ ಮುತ್ಯವರ ಹಾಗೂ ಸ್ವಾತ್ ಮುತ್ಯವರ ಪ್ರವಚನ ಕೇಳಿ ಪುನೀತರಾಗಬೇಕೆಂದು ಎಲ್ಲ ಭಕ್ತಾದಿಗಳಲ್ಲಿ ದುಬ್ಬಲ್ಗುಂಡಿ ಗ್ರಾಮಸ್ಥರ ವತಿಯಿಂದ ಹಾಗೂ ಗುಡಿಯ ಅಧ್ಯಕ್ಷರ ವತಿಯಿಂದ ದಯಾನಂದ ಸ್ವಾಮಿ ವತಿಯಿಂದ ಎಲ್ಲ ಭಕ್ತಾದಿಗಳಿಗೆ ನಾವು ಕಳಕಳಿಯಿಂದ ಮನವಿ ಮಾಡ್ತೇವೆ. ತಾವು ಬನ್ನಿ, ತಮ್ಮವರನ್ನು ಕರೆದು ತನ್ನಿ ಅನ್ನುತ್ತಾ ಈ ಕಾರ್ಯಕ್ರಮಕ್ಕೆ ಮಂಗಲ ಹಾಡುತ್ತೇವೆ.